ಇನ್ಸೈಡ್ ಸ್ಟೋರಿ ಏನು ಅನ್ನೋದನ್ನ ನೋಡಿದ್ವಿ. ನಮ್ಮ ಶಾಸಕರನ್ನ ರಕ್ಷಣೆ ಮಾಡ್ಕೊಳ್ಬೇಕಲ್ವಾ, ಅದಕ್ಕೆ ಅವರನ್ನ ರೆಸಾರ್ಟ್ಗೆ ಕರ್ಕೊಂಡು ಹೋಗ್ತಿದೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳಿ ಎಲ್ಲರನ್ನ ಕರ್ಕೊಂಡು ಹೋಗಿದ್ರು. ಆದ್ರೆ ಎಣ್ಣೆ ಮತ್ತಲ್ಲಿ ರೆಸಾರ್ಟ್ ಅಲ್ಲಿದ್ದ ಶಾಸಕರು ಹೊಡೆದಾಡ್ಕೊಂಡಿದ್ದಾರೆ. ಈ ಬಗ್ಗೆ ಕಾಂಗ್ರೆಸ್ ನಾಯಕರಲ್ಲೇ ಭಿನ್ನ ವಿಭಿನ್ನ ಹೇಳಿಕೆಗಳು ಕೂಡ ಬಂದಿವೆ. ವಿಪಕ್ಷದವರಿಗೆ ಕೈ ನಾಯಕರ ಬಾಟ್ಲಿ ಏಟಿನ ಗಲಾಟೆ ವಾಗ್ದಾಳಿಗೆ ಆಹಾರವಾಗಿದೆ. ಮತ್ತೆ ಆನಂದ್ ಸಿಂಗ್ಗೆ ಭೀಮಾ ನಾಯಕರಿಗೆ ರಾತ್ರಿ ಗಲಾಟೆ ಆಗಿದೆ ಅಂತ ನನಗೂ ಸುದ್ದಿ ಅಲ್ಲಿಂದ. ಈಗ ಸ್ನೇಹಿತರು ಸಣ್ಣ ಹೊಡೆದಾಡ್ಕೊಂಡವ್ರು ಇಬ್ರು. ಒಂದ್ ಸ್ವಲ್ಪ ಕಣ್ಣಿಗೆ ಒಂದು ಸಣ್ಣ ಏಟ್ ಬಿದ್ದಿದೆ, ಜಾಸ್ತಿ ಏನಿಲ್ಲ, ಅದು ಸಣ್ಣ ಏಡ್. ಆ ಕಾರಣದಲ್ಲಿ ಹಾಸ್ಪಿಟಲ್ ಅಡ್ಮಿಟ್. ಭೀಮಾ ನಾಯಕು, ಕಮಲಿ ಗಣೇಶ್, ಆನಂದ್ ಸಿಂಗ್ 3 ಜನ ಆತ್ಮೀಯ ಸ್ನೇಹಿತರು. ಆತ್ಮೀಯ ಸ್ನೇಹಿತರಲ್ಲಿ ಸಣ್ಣ ಪುಟ್ಟ ಗಲಾಟೆ ಆಗೋದು ಸಹಜ. ಆನಂದ್ ಸಿಂಗ್ ರವರು ಗುಣಮುಖರಾಗ್ತಾ ಇದ್ದಾರೆ, ಸಾಯಂಕಾಲದವರೆಗೆ ಡಿಸ್ಚಾರ್ಜ್ ಆಗ್ತಾರೆ. ಯಾವುದೇ ಗಲಾಟೆ ಆಗಿಲ್ಲ. ಇದೆಲ್ಲನೂ ಕೂಡ ತಪ್ಪು ಮಾಹಿತಿ ಇವತ್ತಿನ ದಿವಸ ಅಲ್ಲಿಂದ ಸೃಷ್ಟಿ ಮಾಡಿದ್ದಾರೆ. ಅಂಥವ್ ರೀತಿ ಯಾವುದೇ ಗಲಾಟೆ ಆಗಿಲ್ಲ. ಆಯ್ತು, ಆನಂದ್ ಸಿಂಗ್ ಯಾವ್ದೋ ಮದುವೆಗೆ ಹೋಗ್ಬೇಕು ಅಂತ ಹೋಗಿದ್ದಾರೆ. ಸುಮ್ಮನೆ ನೀವು ಗಲಾಟೆ ಆಗೋಯ್ತಂತೆ, ಮಾರಾಮಾರಿ ಆಯ್ತಂತೆ. ಯಾರೋ ಮಿಸ್ ನ್ಯೂಸ್ ಮಾಡಿದ್ದಾರೆ. ಯಾವ ಗಲಾಟೆನೂ ಇಲ್ಲ, ಯಾವ ಮಾರಾಮಾರಿನೂ ಇಲ್ಲ, ಯಾವ ಬಾಟ್ಲು ಹೊಡೆದಾಟನೂ ಇಲ್ಲ, ಯಾವುದು ಸಂದರ್ಭ ಇಲ್ಲ. ಬೆಳಗಿನ ಜಾವ 7 ಗಂಟೆಗೆ ಅವರು ಆಸ್ಪತ್ರೆಗೆ ಅವರೇ ಬಂದು ಎದೆ ನೋವು ಅಂತ ಹೇಳಿ ಅಡ್ಮಿಟ್ ಆಗಿದ್ದಾರೆ. ಬಾಟ್ಲಿಲಿ ಹೊಡೆದಾಡ್ಬಿಟ್ಟಿದ್ದಾರೆ ಅಂತ ಯಾವ ವಿಚಾರನೂ ಕೂಡ ಆನಂದ್ ಸಿಂಗ್ ಅವರು ತಿಳಿಸ್ಲಿಲ್ಲ. ತಲೆಗೆ ಪೆಟ್ಟು ಬಿದ್ದಿಲ್ಲ, ತಲೆಗೂ ಏನು ಆಗಿಲ್ಲ, ಆರೋಗ್ಯವಾಗಿದ್ದಾರೆ. ನನಗೆ ಗಲಾಟೆ ಆಗಿರೋ ತರ ಕಾಣಿಸ್ತಾ ಇಲ್ಲ. ಯಾವುದೇ ಎಕ್ಸ್ಟರ್ನಲ್ ಇಂಜುರೀಸ್ ಆಗಲಿ ಏನು ಕೂಡ ನನ್ ಕಂಡಂಗೆ ಏನು ಕಾಣಿಸ್ಲಿಲ್ಲ. ಕಾಂಗ್ರೆಸ್ನವರು ರೆಸಾರ್ಟಲ್ಲಿ ಬೆಳಗಿನ ಜಾವ ಕುಡಿದು ಪರಸ್ಪರ ಬಡದಾಡಿ 224 ಜನ ಶಾಸಕರು ಸಹ ತಲೆ ತಗ್ಗಿಸುವಂತ ಮಾಡಿದ್ದಾರೆ. ಇದಕ್ಕೆ ಸಿದ್ದರಾಮಯ್ಯನವರು ಉತ್ತರವನ್ನು ಕೊಡಬೇಕಾಗುತ್ತೆ. ರೆಸಾರ್ಟ್ ಅಲ್ಲಿ ಕುಳಿತುಕೊಂಡು ಬಾಟ್ಲಲ್ಲಿ ಹೊಡೆದಾಟ ಆಡಿ ಇವತ್ತು ಆನಂದ್ ಸಿಂಗ್ ಅಂತ ಒಬ್ಬ ಶಾಸಕನಿಗೆ ಹೊಟ್ಟೆ ಭಾಗದಲ್ಲಿ ಇರಿದಿದ್ದಾರೆ. ತಲೆಗೆ ದೊಡ್ಡ ಪೆಟ್ಟಾಗಿದೆ. ನನಗನ್ಸುತ್ತೆ ಇಷ್ಟೆಲ್ಲ ಮುಚ್ಚಿಡ್ತಾ ಇದ್ರೆ ಅವರು ಜೀವನ ಮರಣದ ಪ್ರಶ್ನೆ ಅಂತ ಅನ್ಸುತ್ತೆ. ಮಾಧ್ಯಮದಲ್ಲಿ ಬಂದ ಮೇಲೆ ಅವ್ರು ಭೇಟಿ ಆಗಕ್ಕೆ ಬಂದಿದ್ವಿ, ಆದ್ರೆ ಅವ್ರಿಗೆ ಯಾರಿಗೂ ಭೇಟಿಯಲ್ಲಿ ಕೊಡ್ತಿಲ್ಲ. ಅವರು ಮಾಧ್ಯಮದಲ್ಲಿ ನಾವು ನೋಡಿದ್ವಿ 6th ಫ್ಲೋರ್ನಾಗ ಇದಾರೆ ಅಂತೇಳಿ ಟಿವಿಯಲ್ಲೆಲ್ಲ ಬರ್ತಿತ್ತು. ಅಲ್ಲಿ ಹೋಗಿ ನೋಡಿದ್ವಿ, ಅವ್ರಿಗೆ ಯಾರು ಇಲ್ಲ, ಯಾವ ರೂಮಲ್ಲಿ ಇದೆ ಅಂತ ಯಾರು ನಿಖರವಾದಂತ ಮಾಹಿತಿ ಕೊಡ್ತಿಲ್ಲ. ಮೀಟ್ನು ಯಾರಿಗೂ ಮೀಟ್ ಹಾಕಿ ಬಿಡ್ತಿಲ್ಲ. ಆಯ್ತು, ಆನಂದ್ ಸಿಂಗ್ ಯಾವ್ದೋ ಮದುವೆಗೆ ಹೋಗ್ಬೇಕು ಅಂತ ಹೋಗಿದ್ದಾರೆ. ಸುಮ್ಮನೆ ನೀವು ಗಲಾಟೆ ಆಗೋಯ್ತಂತೆ, ಮಾರಾಮಾರಿ ಆಯ್ತಂತೆ. ಯಾರೋ ಮಿಸ್ ನ್ಯೂಸ್ ಮಾಡಿದ್ದಾರೆ. ಗೌರವಾನ್ವಿತ ಸಚಿವರು DK ಶಿವಕುಮಾರ್ ಅವರು ಆನಂದ್ ಸಿಂಗ್ ಅವರು ಅಪೋಲೋ ಆಸ್ಪತ್ರೆಯಲ್ಲಿ ಮದುವೆಗೆ ಹೋಗಿದ್ದಾರೆ. ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು, ಆಸ್ಪತ್ರೆಯಲ್ಲಿ ಮದುವೆ ಹೆಂಗೆ ನಡೀತೆ, ತಾಳ ಮೇಳ ಹೆಂಗೆ, ಬ್ಯಾಂಡ್ ಸೆಟ್ ಹೆಂಗ್ ಹೊಡಿತಾರೆ, ಏನ್ ಡಾಕ್ಟರ್ಗಳು ನರ್ಸ್ಗಳು ಇವರೆಲ್ಲ ಪುರೋಹಿತರ? ಒಬ್ಬ ಸಚಿವರಾಗಿ ಮದುವೆಗೆ ಹೋಗಿದ್ದಾರೆ ಅಂತಂದ್ರೆ ಆಸ್ಪತ್ರೆಯಲ್ಲಿ ಮದುವೆ ಆಗೋದನ್ನ ಯಾರಾದ್ರೂ ನಂಬ್ತಾರ? ಸನ್ಮಾನ್ಯ ನೀರಾವರಿ ಸಚಿವರು ದಯವಿಟ್ಟು ರಾಜ್ಯದ ಜನತೆಯನ್ನ ದಾರಿ ತಪ್ಪುವಂತ ಕೆಲಸವನ್ನ ಮಾಡಬೇಡಿ. ಇವರೆಲ್ಲ ಈ ರೀತಿಯಾದಂತಹ ಹೇಳಿಕೆ ಕೊಟ್ರೆ ಯುವ ಕಾಂಗ್ರೆಸ್ ಅಧ್ಯಕ್ಷ ರಿಜ್ವಾನ್ ಅರ್ಷದ್ ಆನಂದ್ ಸಿಂಗ್ ರೆಸಾರ್ಟ್ ಅಲ್ಲಿ ಜಾರಿ ಬಿದ್ದಿದ್ದಾರೆ ಅಂತ ಹೇಳಿ ತೇಪೆ ಹಚ್ಚುವ ಕೆಲಸವನ್ನ ಮಾಡಿದ್ದಾರೆ. ಹಾಸ್ಪಿಟಲ್ ಇರ್ತಕ್ಕಂಥವ್ರು ಆನಂದ್ ಸಿಂಗ್ ಅವರು ಸಣ್ಣ ಗಾಯ ಆಗಿರ್ತಕ್ಕಂಥದ್ದು, ಗಾಯ ಅಂತಾನೂ ಹೇಳಕ್ಕಾಗಲ್ಲ, ಬಹಳ ಸಣ್ಣ ಮೈನರ್ ಇಂಜರಿ ಅಂತ ನಾನು ಹೇಳ್ಬೋದು. ಆದರೆ ಈ ಘರ್ಷಣೆ ಆಗಿರುತ್ತೆ, ಜಗಳ ಆಗಿದೆ, ಒಡೆದಾಟ ಆಗಿದೆ ಅಂತಕ್ಕಂಥ ವದಂತಿಗಳಿವೆಲ್ಲ, ಇದೆಲ್ಲ ನಿರಾಧಾರವಾದಂಥ ವದಂತಿಗಳು ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ನಾನು ಬಹಳ ಸ್ಪಷ್ಟವಾಗಿ ತಮ್ಗೆ ಹೇಳ್ತೇನೆ, ಇಂಥದ್ದು ಯಾವುದೂ ಆಗಿಲ್ಲ. ಅವರು ಜಾರಿ ಬಿದ್ದಾಗ ಅವ್ರಿಗೆ ಸ್ವಲ್ಪ ಗಾಯ ಆಗಿರ್ತಕ್ಕಂಥದ್ದು, ಮೈನರ್ ಇಂಜರಿ ಆಗಿರ್ತಕ್ಕಂಥದ್ದು. ಅವರು ಕೂಡ ಈಗ ಟ್ರೀಟ್ಮೆಂಟ್ ಆದ ನಂತರ ರೆಸಾರ್ಟ್ ರಂಪಾಟದ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಅಸಲಿಗೆ ನಿನ್ನೆ ಭೀಮಾ ನಾಯಕ್, ಗಣೇಶ್ ಹಾಗೂ ಆನಂದ್ ಸಿಂಗ್ ನಡುವೆ ಆಗಿದ್ದೇನು, ಯಾವ ಮಾತಿಗೆ ಮೂವರು ನಾಯಕರು ಕೂಡ ಬಡ್ದಾಡ್ಕೊಂಡಿದ್ದಾರೆ, ಹೊಡೆದಾಡ್ಕೊಂಡಿದ್ದಾರೆ, ಅವರ ನಡುವಿನ ಸಂಭಾಷಣೆಯ ಇಂಚಿಂಚು ಮಾಹಿತಿಯನ್ನ ನ್ಯೂಸ್ 18 ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದೆ. ಸುಮ್ನಿರಪ್ಪ, ಜಾಸ್ತಿ ಮಾತಾಡಬೇಡ ನೀನು. ನಾನು ಬಿಜೆಪಿಗೆ ಹೋಗ್ತೀನಿ ಅಂತ ನೀನೇ ತಾನೇ ಪ್ರಚಾರ ಮಾಡಿದ್ದು? ನಾನ್ ಹೇಳಿಲ್ಲ, ನಿನಗೆ ಯಾರು ಹೇಳಿದ್ದು? ನನಗೂ ಗೊತ್ತಿದೆ, ನೀನೇ ಎಲ್ಲಾ ಕಡೆ ಹೇಳಿದ್ದು. ನೀನೇ ಹೈಕಮಾಂಡ್ ಹತ್ರ ನಾನು ಬಿಜೆಪಿ ಹೋಗ್ತೀನಿ ಅಂದಿದ್ದು. ಇಲ್ಲ, ನಿನಗೆ ಯಾರೋ ತಪ್ಪು ಮೆಸೇಜ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಹತ್ರ ನೀನೇ ಹೇಳಿದ್ದು ಅಂತಾನು ನನಗೆ ಗೊತ್ತಿದೆ. ನೀನು ಮಾಡಿರೋದಕ್ಕೆ ನಾವು ಮುಖ ಎತ್ಕೊಂಡು ಓಡಾಡಕ್ಕಾಗ್ತಿಲ್ಲ. ನಾನು ಬಿಜೆಪಿ ಸೇರ್ತೀನಿ ಅಂತ ಗಾಳಿ ಸುದ್ದಿ ಹಬ್ಬಿಸಿದ್ರು. ಈಗ ನಾನ್ ಯಾರ ಹತ್ರ ಹೇಳಿ? ಅದು ನಿನ್ ಕರ್ಮ. ನಮ್ ಬಗ್ಗೆ ಯಾಕೋ ಹೈಕಮಾಂಡ್ ಬಳಿ ಹೇಳಿದೆ?
ಆಯ್ತು ಬಿಡಿ, ಈಗ ಸುಮ್ಮನೆ ರೆಸಾರ್ಟ್ನಲ್ಲಿ ಕಿತ್ತಾಟ ಬೇಡ. ನಿನ್ನ ಇಲ್ಲಿವರೆಗೆ ಬಿಟ್ಟಿದ್ದೆ ತಪ್ಪಾಯ್ತು. ನಿನ್ನ ಗ್ರಹಚಾರ ಬಿಡಿಸ್ಲಿಲ್ಲ ಅಂದ್ರೆ ಮುಂದೆ ಇನ್ನೇನು ಮಾಡ್ತೀಯೋ ಗೊತ್ತಿಲ್ಲ. ಶಾಸಕ ಆನಂದ್ ಸಿಂಗ್ ಮೇಲೆ ಕಂಪ್ಲಿ ಶಾಸಕ ಗಣೇಶ್ ಹಲ್ಲೆ ಮಾಡಿರುವ ಸುದ್ದಿ ತಿಳಿದ ಆನಂದ್ ಸಿಂಗ್ ಅಭಿಮಾನಿಗಳು ಸಿಡಿದೆದ್ದಿದ್ದಾರೆ. ಹೊಸಪೇಟೆಯ ಶಾನ್ಭಾಗ್ ಸರ್ಕಲ್ ನಲ್ಲಿ ಆನಂದ್ ಸಿಂಗ್ ಅಭಿಮಾನಿಗಳು ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿರುವ ಆನಂದ್ ಸಿಂಗ್ ಅಭಿಮಾನಿಗಳು ಶಾಸಕ ಗಣೇಶ್ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದ್ರು. ಹೊಸಪೇಟೆ ಗಂಗಾವತಿ ಮಾರ್ಗ ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ರು. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ ಆನಂದ್ ಸಿಂಗ್ ಅವರ ಅಭಿಮಾನಿಗಳನ್ನ ಪೊಲೀಸರು ವಶಕ್ಕೆ ಪಡೆದರು. ಕೈ ಶಾಸಕ ಆನಂದ್ ಸಿಂಗ್ ಮೇಲೆ ಶಾಸಕ ಗಣೇಶ್ ಬಾಟ್ಲಿಯಿಂದ ದಾಳಿ ಮಾಡಿರುವ ಹಿನ್ನೆಲೆಯಲ್ಲಿ ಶಾಸಕ ಗಣೇಶ್ ಮನೆಗೆ ಭದ್ರತೆ ಕೊಡಲಾಗಿದೆ. ಬಳ್ಳಾರಿಯ ಹೊಸಪೇಟೆಯ ಮೃತ್ಯುಂಜಯ ನಗರದಲ್ಲಿರುವ ಶಾಸಕ ಗಣೇಶ್ ನಿವಾಸಕ್ಕೆ ಪ್ರೊಟೆಕ್ಷನ್ ಕೊಡಲಾಗಿದ್ದು, ಹೊಸಪೇಟೆಯಲ್ಲಿ ಆನಂದ್ ಸಿಂಗ್ ಅಭಿಮಾನಿಗಳು ದಂಗೆ ಎದ್ದಿರುವುದರಿಂದ ಗಲಾಟೆ ಪರಿಸ್ಥಿತಿಯನ್ನು ಅರಿತ ಪೊಲೀಸರು ಅಲರ್ಟ್ ಆಗಿ ಈಗಾಗಲೇ ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಈಗಾಗಲೇ ಈಗಲ್ಟನ್ ರೆಸಾರ್ಟ್ನಲ್ಲಿ ಮಾತುಕತೆ ಕೂಡ ನಡೆಸ್ತಾ ಇದ್ದಾರೆ. ಕೆಸಿ ವೇಣುಗೋಪಾಲ್ ಹಾಗೆ ಸಿದ್ದರಾಮಯ್ಯ ಅವರು ಕೂಡ ಇದ್ದಾರೆ, ದಿನೇಶ್ ಗುಂಡೂರಾವ್ ಅವರು ಇದ್ದಾರೆ. ಹಾಗಾದ್ರೆ ಈ ಸಭೆಯಲ್ಲಿ ಏನು ಆಗ್ತಾ ಇದೆ ಈಗ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಈಗಲ್ಟನ್ ರೆಸಾರ್ಟ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆಯೇ ಅಪೋಲೋ ಹಾಸ್ಪಿಟಲ್ನಲ್ಲಿ ಈಗಾಗಲೇ ಆನಂದ್ ಸಿಂಗ್ ಅವರು ಇದ್ದಾರೆ. ಅವರ ಆರೋಗ್ಯ ಸ್ಥಿತಿ ಹೇಗಿದೆ, ಯಾರ್ಯಾರು ಆಗಮಿಸಿದ್ದಾರೆ, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರೆಸಾರ್ಟ್ನಲ್ಲಿ ಶಾಸಕರಿಬ್ಬರ ಕಿತ್ತಾಟದ ಎಫೆಕ್ಟ್, ಇವರ ಸಹವಾಸವೇ ನಮಗೆ ಬೇಡ, ನಮ್ಮನ್ನ ಬಿಟ್ಬಿಡಿ, ರೆಸಾರ್ಟ್ನಿಂದ ನಮಗೆ ಮುಕ್ತಿ ಕೊಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಶಾಸಕರು. ಇಲ್ಲವಾದ್ರೆ ನಮ್ಮ ಮಾನ ಕೂಡ ಹರಾಜಾಗತ್ತೆ ಅಂತ ಹೇಳಿ ಈಗ ರೆಸಾರ್ಟ್ನಲ್ಲಿ ಶಾಸಕರಿಬ್ಬರ ಕಿತ್ತಾಟದ ಎಫೆಕ್ಟ್ ನಿಂದಾಗಿ ನಮ್ಮನ್ನು ಬಿಟ್ಬಿಡಿ, ರೆಸಾರ್ಟ್ ಖಾಲಿ ಮಾಡೋದಕ್ಕೆ ಕೈ ಶಾಸಕರು ರೆಡಿ ಆಗ್ತಾ ಇದ್ದಾರೆ. ರೆಸಾರ್ಟ್ ಖಾಲಿಗೆ ಸಿದ್ಧತೆಗಳು ಆಗ್ತಾ ಇದ್ದು ನಾಯಕರ ಅನುಮತಿಗಾಗಿ ಈಗ ಕಾಯ್ತಾ ಇದ್ದಾರೆ ಶಾಸಕರು. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಈಗಲ್ಟನ್ ರೆಸಾರ್ಟ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಈಗಾಗಲೇ ಕೈ ನಾಯಕರ ಈ ಇಬ್ಬರು ಶಾಸಕರ ಒಂದು ಗಲಾಟೆ ಈಗ ರೆಸಾರ್ಟ್ ನಮ್ಮನ್ನ ಬಿಟ್ಬಿಡಿ ಅನ್ನುವಂತ ಕೇಳುವಷ್ಟರ ಮಟ್ಟಿಗೆ ಬಂದಿದೆಯಾ? ಸದ್ಯಕ್ಕೆ ಅಲ್ಲಿ ಏನು ಆಗ್ತಾ ಇದೆ? ಮೀಟಿಂಗ್ ಮುಗೀತಾ? ಪ್ರಮುಖವಾಗಿ ನಾಯಕರು ಕಾಂಗ್ರೆಸ್ ನಾಯಕರು ಏನೋ ಮಾಡೋದಕ್ಕೆ ಹೋಗಿ ಏನೋ ದೊಡ್ಡ ಕಳಂಕವನ್ನು ಹೊತ್ಕೊಂಡಿರುವಂಥದ್ದು, ಮುಖ್ಯವಾಗಿ ಬಳ್ಳಾರಿ ಶಾಸಕರ ಈ ಒಂದು ನಡೆ ಗಲಾಟೆಯಿಂದಾಗಿ ದೊಡ್ಡ ಒಂದು ಕಳಂಕವನ್ನು ಹೊತ್ಕೊಂಡಿರುವಂಥದ್ದು. ಈಗಾಗಲೇ ಪ್ರಮುಖವಾಗಿ ಆ ಒಂದು ಪ್ರಕರಣದ ವಿಚಾರವಾಗಿ ಈಗಾಗಲೇ ರೆಸಾರ್ಟ್ನಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಕೆಸಿ ವೇಣುಗೋಪಾಲ್ ಜೊತೆಗೆ ಸಿದ್ದರಾಮಯ್ಯ ಪ್ರಮುಖವಾಗಿ ಶಾಸಕರ ಜೊತೆ ಒಂದು ಮಾತುಕತೆಯನ್ನು ನಡೆಸ್ತಾ ಇರುವಂಥದ್ದು. ಈಗಾಗಲೇ ಮಾತುಕತೆ ನಡೆಸಿದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಶಾಸಕರು ಏನಿದ್ದಾರೆ, ಬೇರೆ ಬೇರೆ ಉಳಿದಿರ್ತಕ್ಕಂಥ ಶಾಸಕರು ಏನಿದ್ದಾರೆ, ಅವರು ಏನು ಬಹಳ ಕೇಳ್ಕೊತಾ ಇರುವಂಥದ್ದು. ಮುಖ್ಯವಾಗಿ ನಮಗೆ ಈ ಒಂದು ಪ್ರಕರಣದಿಂದಾಗಿ ದೊಡ್ಡ ಸಮಸ್ಯೆ ಆಗ್ತಾ ಇದೆ, ಮಾನ ಹರಾಜಾಗ್ತಾ ಇದೆ, ಸಾರ್ವಜನಿಕ ಬದುಕಲ್ಲಿರುವಂತಹ ನಾವು ಬುದ್ಧಿ ಕಲಿಬೇಕು. ಹೀಗಾಗಿ ಇವರ ಒಂದು ಇದರ ವಿಚಾರದಿಂದ ನಮಗೂ ಕೂಡ ಒಂದು ದೊಡ್ಡ ಮರ್ಯಾದೆ ಹೋಗ್ತಾ ಇದೆ. ಈಗಾಗಲೇ ಬೇರೆ ಬೇರೆ ನಮ್ಮ ತಮ್ಮ ಕ್ಷೇತ್ರಗಳಿಂದ ಈಗಾಗಲೇ ಮುಖಂಡರುಗಳು ಫೋನ್ ಮಾಡಿ ನಮ್ಮನ್ನ ಕೇಳ್ತಾ ಇದ್ದಾರೆ, ಏನಾಯಿತು ಸರ್, ನಿಮ್ಗೆ ಏನಾಗಿದೆ, ಹೇಗಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಅವ್ರಿಗೆಲ್ಲ ನಾವು ಉತ್ತರ ಕೊಟ್ಕೊಂಡು ಕುತ್ಕೊಳ್ಳೋದಕ್ಕಾಗಿಲ್ಲ. ಹೀಗಾಗಿ ತಕ್ಷಣವೇ ನಮ್ಮನ್ನ ಬಿಟ್ಬಿಡಿ ಅನ್ನೋ ಒಂದು ಒತ್ತಾಯವನ್ನ ರಾಜ್ಯ ಕಾಂಗ್ರೆಸ್ ನಾಯಕರ ಬಳಿ ಶಾಸಕರು ಕೇಳ್ಕೊತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಅವ್ರ ಜೊತೆ ಮಾತುಕತೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಮತ್ತೊಂದು ಕಡೆ ಈಗಾಗಲೇ ಉಳಿದಿರ್ತಕ್ಕಂಥ ಶಾಸಕರು ಕೂಡ ತಮ್ಮ ಲಗೇಜ್ ಸಮೇತ ಈಗಾಗಲೇ ರೆಡಿಯಾಗಿದ್ದಾರೆ. ಮೊದಲು ಈ ಒಂದು ಸ್ಥಳವನ್ನ ಬಿಟ್ಟು ನಾವು ಹೋಗ್ಬೇಕಪ್ಪ ಅನ್ನೋ ಒಂದು ನಿರ್ಧಾರವನ್ನು ಮಾಡೋದ್ರ ಮೂಲಕವಾಗಿ ಏನು ತನ್ನ ಲಗೇಜ್ ಅನ್ನ ರೆಡಿ ಮಾಡ್ಕೊಂಡು ಇದೀಗ ಹೋಗೋದಕ್ಕೆ ತೆರಳೋದಕ್ಕೆ ಮುಂದಾಗಿರುವಂತದ್ದು. ಇನ್ನೇನು ಕೆಲವು ಕ್ಷಣಗಳಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರ ಸಭೆ ಮುಕ್ತಾಯವಾಗಲಾಗಿದೆ. ನಂತರವಾಗಿ ಈ ಒಂದು ವಿಚಾರವಾಗಿ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಡಲಿದ್ದಾರೆ. ಇನ್ನೇನು ಮುಖ್ಯವಾಗಿ ಸಭೆ ಮುಗಿದ ನಂತರವಾಗಿ ಕೈ ಶಾಸಕರು ಏನು ಇದ್ದಾರೆ ಲಗೇಜ್ ರೆಡಿ ಮಾಡಿಕೊಂಡು ತನ್ನ ನಾಯಕರ ಅನುಮತಿಗಾಗಿ ಕಾಯ್ತಾ ಇರುವಂತದ್ದು. ಅವರೇನಾದ್ರು ಒಂದು ವೇಳೆ ಪರ್ಮಿಷನ್ ಕೊಟ್ಟರೆ ತಮ್ಮ ಲಗೇಜ್ ಸಮೇತ ಅವರು ತಮ್ಮ ಕ್ಷೇತ್ರಕ್ಕೆ ತೆರಳಿದ್ದಾರೆ. ಒಟ್ಟಾರೆಯಾಗಿ ಏನು ಎಲ್ಲ ಕೂಡ ಆಪರೇಷನ್ ಕಮಲದ ಭೀತಿಯಿಂದ ತಮ್ಮ ಶಾಸಕರೇನು ಇಲ್ಲಿ ರಕ್ಷಣೆ ಮಾಡೋದಕ್ಕೆ ರೆಸಾರ್ಟ್ಗೆ ಕರ್ಕೊಂಡ್ಬಂದಿದ್ರು, ಅದು ಒಂದು ಸಕ್ಸಸ್ ಆಯಿತು. ಆದರೆ ಈ ಒಂದು ಪ್ರಕರಣಗಳಿಂದ ಅಂದರೆ ಬಳ್ಳಾರಿ ಶಾಸಕರ ಒಂದು ಗಲಾಟೆ ಪ್ರಕರಣದಿಂದಾಗಿ ಉಳಿದಿರ್ತಕ್ಕಂಥ ಶಾಸಕರಾಗಿರ್ಬೋದು, ಜೊತೆಗೆ ಕಾಂಗ್ರೆಸ್ನ ನಾಯಕರಾಗಿರ್ಬೋದು ಬಹಳ ಮುಜುಗರಕ್ಕೆ ಈಡಾಗಿರುವಂಥದ್ದು. ಈ ಒಂದು ಪ್ರಕರಣದಿಂದ ನಾವು ಯಾವ ರೀತಿ ಹೊರಬರಬೇಕು ಅನ್ನೋ ಒಂದು ಟೆನ್ಷನ್ ಅಲ್ಲಿ ಇದ್ದಾಗ ರಾಜ್ಯ ಕಾಂಗ್ರೆಸ್ ನಾಯಕರು ಮುಂದಾಗಿರುವಂಥದ್ದು. ನವಿತಾ ಜೈನ್, ಹಾಗಾಗಿ ಈಗಾಗಲೇ ಒಂದು ಮೀಟಿಂಗ್ ಅಲ್ಲಿ ಕೂಡ ಇದರ ಬಗ್ಗೆ ಪ್ರಸ್ತಾಪ ಆಗಿದೆ ಅನ್ನೋದಾದ್ರೆ ಈಗ ಶಾಸಕರನ್ನ ಹಾಗಾದ್ರೆ ಅವರವರ ಕ್ಷೇತ್ರಗಳಿಗೆ ಅಥವಾ ರೆಸಾರ್ಟ್ ನಿಂದ ಕಳಿಸುವಂತಹ ಪ್ರಯತ್ನ ಆಗಬಹುದು ಅಂತ ಅನ್ಸುತ್ತಾ? ಹಾಗೇನೆ ಈ ಒಂದು ಮೀಟಿಂಗ್ ನ ಸಂದರ್ಭದಲ್ಲಿ ಗಣೇಶ್ ಅವರನ್ನ ಕೂಡ ಸಾಕಷ್ಟು ಪ್ರಶ್ನೆಯನ್ನ ಕೇಳಿದ್ದಾರೆ ಕೆಸಿ ವೇಣುಗೋಪಾಲ್ ಅವರು. ಏನಾಯ್ತು ಆ ನಂತರ ಗಣೇಶ್ ಏನಾದ್ರೂ ಹೊರಗಡೆ ಬರುವಂತಹ ಪ್ರಯತ್ನ ಮಾಡಿದ್ರ ಹೇಗೆ ಈ ಗಲಾಟೆ ಆದ್ಮೇಲೆ?
ನವಿತಾ, ಈಗಾಗಲೇ ಈ ಒಂದು ಪ್ರಕರಣದಿಂದಾಗಿ ಅವರು ಒಂದು ಗೊತ್ತಾಗಿದೆ, ತಪ್ಪಿನ ಅರಿವಾಗಿದೆ, ನಾನು ಕುಡಿದ ಮತ್ತಿನಲ್ಲಿ ಆ ರೀತಿ ಮಾಡದೆ ಅನ್ನೋ ಒಂದು ತಪ್ಪನ್ನ ಒಪ್ಕೊಂಡಿರುವಂತದ್ದು. ಉಳಿರ್ತಕ್ಕಂಥ ಶಾಸಕರು ನಿನ್ನೆ ಆದಂತ ಒಂದು ಘಟನೆ ಏನಿದೆ, ಗಣೇಶ್ ಅವರು ಏನು ಹಲ್ಲೆ ಮಾಡಿದ್ರು ಆನಂದ್ ಸಿಂಗ್ ಮೇಲೆ, ನಂತರವಾಗಿ ರೂಮ್ನಲ್ಲೇ ಇದ್ರು. ಇದೀಗ ಬೆಳಗ್ಗೆ ಏನು ಸಂಜೆ ಹೊರಗಡೆ ಬಂದಂತವರು ತಮ್ಮ ಉಳಿದಿರ್ತಕ್ಕಂಥ ಶಾಸಕರ ಜೊತೆ ಮಾತನಾಡಿದಂಥ ಸಂದರ್ಭದಲ್ಲಿ ಈ ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ, ಏನೋ ಆಗ್ಬಿಡ್ತು, ಹೀಗಾಗಿ ಇದರಿಂದ ನಾನು ಯಾವಾಗಪ್ಪ ನಾನು ಹೊರಗೆ ಬರ್ಬೋದು ಅನ್ನುವಂಥ ಅಳಲನ್ನ ಉಳಿದಿರ್ತಕ್ಕಂಥ ಶಾಸಕರ ಜೊತೆ ಹಂಚ್ಕೊಂಡಿರುವಂಥದ್ದು. ಜೊತೆಗೆ ಈ ಒಂದು ವಿಚಾರವಾಗಿ ಕೂಡ ಕಾಂಗ್ರೆಸ್ ನಾಯಕರ ಜೊತೆ ಚರ್ಚೆ ಮಾಡಿರುವಂಥದ್ದು. ಜೊತೆಗೆ ಪರಮೇಶ್ವರ್ ಅವರು ಕೂಡ ಗಣೇಶ್ ಅವರಿಗೆ ತರಾಟೆಗೆ ನಿಂತುಕೊಂಡಿರುವಂಥದ್ದು. ನವಿತಾ ಜಮೀನ್. ಓಕೆ, ಇನ್ನು ಅಪೋಲೋ ಹಾಸ್ಪಿಟಲ್ ಅಲ್ಲಿ ಯಾವ ರೀತಿಯಾದಂತಹ ಸ್ಥಿತಿ ಇದೆ, ಯಾರ್ಯಾರು ಆಗಮಿಸಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು ಆರ್ಯ, ಈಗಾಗಲೇ ಹಾಸ್ಪಿಟಲ್ ನಲ್ಲಿ ಈಗಾಗಲೇ ಆನಂದ್ ಸಿಂಗ್ ಅವರು ಇದ್ದಾರೆ ಅನ್ನೋದನ್ನ ಎಲ್ಲೂ ಕೂಡ ಯಾರು ಕೂಡ ಬಾಯ್ಬಿಟ್ಟು ಹೇಳ್ತಾ ಇಲ್ಲ ಅನ್ನೋದು. ಸಾಕಷ್ಟು ರಾಜು ಗೌಡ ಅವರು ಬಂದು ಕೂಡ ಎಲ್ಲಿದ್ದಾರೆ ಏನು ಅಂತ ಗೊತ್ತಾಗಿಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಆನಂದ್ ಸಿಂಗ್ ಅವರ ಈಗ ಕಂಡೀಷನ್ ಯಾವ ರೀತಿಯಾಗಿದೆ, ಯಾರಾದ್ರೂ ಆನಂದ್ ಸಿಂಗ್ ಅವರ ಬೆಂಬಲಿಗರು ಮನೆಯವರು ಯಾರಾದ್ರೂ ಆಗಮಿಸಿದ್ದಾರೆ, ಹಾಗೆಯೇ ಕಾಂಗ್ರೆಸ್ ನಾಯಕರು ಯಾರ್ಯಾರು ಆಗಮಿಸಿದ್ದಾರೆ? ಖಂಡಿತ ನವಿತಾ, ಮುಂಜಾನೆ 7 ಗಂಟೆಯಿಂದಲೂ ಕೂಡ ಆನಂದ್ ಸಿಂಗ್ ಅವರಿಗೆ ಅಪೋಲೋ ಆಸ್ಪತ್ರೆಯಲ್ಲಿ ಒಂದು ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡಲಾಗ್ತಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಆನಂದ್ ಸಿಂಗ್ ಆಸ್ಪತ್ರೆಗೆ ಬಂದಂತಹ ವೇಳೆಯಲ್ಲಿ ಅವರ ಕಣ್ಣು ಮತ್ತು ಹೊಟ್ಟೆ ಭಾಗಕ್ಕೆ ತೀವ್ರ ಪ್ರಮಾಣದ ಒಂದು ಹಲ್ಲೆ ಕೂಡ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಮೊದಲನೇದಾಗಿ ಆನಂದ್ ಸಿಂಗ್ ಅವರನ್ನ ಟ್ರೀಟ್ ಮಾಡಿದಂತಹ ವೈದ್ಯರು ಕೂಡ ಅಷ್ಟೇ ಮೊದಲನೇದಾಗಿ ಪೇನ್ ಕಿಲ್ಲರ್ ಇಂಜೆಕ್ಷನ್ ಅನ್ನು ಕೂಡ ಕೊಡ್ತಾರೆ. ಬಹುತೇಕ ಮಧ್ಯಾಹ್ನದವರೆಗೂ ಕೂಡ ಅಷ್ಟೇ ಆನಂದ್ ಸಿಂಗ್ ಅವರನ್ನ ಏನು ವಿಶ್ರಾಂತಿ ಕೂಡ ಪಡ್ಕೊಂತಾರೆ. ವಿಶ್ರಾಂತಿ ಪಡ್ಕೊಂಡಂತ ಬಳಿಕ ಮಧ್ಯಾಹ್ನದ ನಂತರ ಕೆಲವೊಂದು ಕಾಂಗ್ರೆಸ್ನ ಮುಖಂಡರು, ಕೆಲವು ಕಾಂಗ್ರೆಸ್ನ ಸಚಿವ ಮತ್ತು ಶಾಸಕರು ಕೂಡ ಅಷ್ಟೇ ಅಪೋಲೋ ಆಸ್ಪತ್ರೆಗೆ ಭೇಟಿ ಕೊಟ್ಟು ಆನಂದ್ ಸಿಂಗ್ ಅವರ ಆರೋಗ್ಯವನ್ನು ಕೂಡ ವಿಚಾರಿಸಿದರೆ ಸದ್ಯಕ್ಕೆ ಯಾವುದೇ ರೀತಿಯಂತ ತೊಂದರೆ ಇಲ್ಲ ಮತ್ತು ಕಣ್ಣು ಮತ್ತು ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ಸ್ಕ್ಯಾನಿಂಗ್ ಅನ್ನು ಕೂಡ ಈಗಾಗಲೇ ಆಸ್ಪತ್ರೆ ಸಂಜೆ ವೇಳೆಗೆ ಮಾಡ್ತಾರೆ. ಯಾಕಂದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಕಣ್ಣಿನ ಒಳಭಾಗದಲ್ಲಿ ಏನಾದರೂ ಪೆಟ್ಟು ಬಿದ್ದಿದೆ, ಯಾಕಂದ್ರೆ ಬಾಟಲ್ ನಿಂದ ಆನಂದ್ ಸಿಂಗ್ ಅವರ ಒಂದು ಕಣ್ಣಿಗೆ ಮತ್ತು ಹೊಟ್ಟೆ ಭಾಗಕ್ಕೆ ಪೆಟ್ಟಾಗಿರೋದು ಕೂಡ ಅಷ್ಟೇ ಈಗಾಗಲೇ ವೈದ್ಯರ ಒಂದು ಟ್ರೀಟ್ಮೆಂಟ್ ಅಲ್ಲಿ ಕೂಡ ಗೊತ್ತಾಗಿರುವಂತ ಹಿನ್ನೆಲೆಯಲ್ಲಿ ಈಗಾಗಲೇ ವೈದ್ಯರು ಕೂಡ ಅಷ್ಟೇ ಆ ಒಂದು ಸ್ಕ್ಯಾನಿಂಗ್ ಅನ್ನು ಕೂಡ ನಡೆಸಿದ್ದಾರೆ. ಬಹುತೇಕ ಇವತ್ತು ರಾತ್ರಿ 8-9 ಗಂಟೆ ವೇಳೆಗೆ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ಬಂದಂತಹ ಬಳಿಕ ಆಸ್ಪತ್ರೆ ವೈದ್ಯರು ಮುಂದೆ ಏನಾಗಬೇಕು ಮತ್ತೆ ಯಾವ ರೀತಿಯ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಿರ್ಧಾರ ಕೈಗೊಳ್ಳಲಿರುವಂತಹದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಸೋ ಮಚ್ ಮಂಜು ಆರ್ಯ ಡೀಟೇಲ್ಸ್ಗೆ. ಹಾಗೆ ಕೃಷ್ಣ, ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ಗೆ. ತಾಯಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು, ಬಲ ನಿಮ್ಮದು.